ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟಲ್ಲಿ ನೀವು ಯಾರ ಪರವಾಗಿ ನಿಂತೀರಾ ಅಂತ ಹೇಳಿದಾಗ ನರೇಂದ್ರ ಮೋದಿಯವರು 2 ಸ್ಟೇಟ್ ಸೊಲ್ಯೂಷನ್ ಅಂತ ಹೇಳಿದರು. 2 ಸ್ಟೇಟ್ ಸೊಲ್ಯೂಷನ್. ಹಾಗಾದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಕಾನ್ಫ್ಲಿಕ್ಟ್ ಏನಿದೆ ಅದನ್ನು ಜಸ್ಟ್ ಬ್ರೀಫಾಗಿ ಹೇಳ್ತೀನಿ. ನಾನು ಡೀಟೇಲಾಗಿ ಕತೆ ಹೇಳ್ತಾ ಹೋದರೆ 3 ಅವರ್ ಆಗುತ್ತೆ. ಓಕೆ, ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಯಾರು ನಂದು ಇಸ್ರೇಲ್ ಪ್ಯಾಲೆಸ್ಟೈನ್ ಕ್ಲಾಸ್ ಕೇಳಿದರೆ? ಯಾರ್ಯಾರು ಕೇಳಿದ್ದೀರಪ್ಪ? ಸುದೀರ್ಘವಾಗಿ ಇಸ್ರೇಲ್ ಪ್ಯಾಲೆಸ್ಟೈನ್ ಕ್ಲಾಸು 1 2 3 4 ಅವ್ರಿಗೆ ಚೆನ್ನಾಗಿರುತ್ತೆ. ಎಂಜಾಯ್ಡ್ ದಟ್ ಕ್ಲಾಸ್? ಓಕೆ ಸರ್, ಅದನ್ನು ಎಂಜಾಯ್ ಮಾಡೋಕ್ಕದೇನು, ಇದನ್ನು ಎಂಜಾಯ್ ಮಾಡೋದ್ರೆ ಕಲಿಬೇಕಾಗಿರೋದು. ಓಕೆ, ಎಸ್ ಲಿಸನ್. ಸರಿ ನೋಡಿ, ಇಲ್ಲಿ ಆಲ್ವೇಸ್ ಇಫ್ ಯು ಅಬ್ಸರ್ವ್, ಓಕೆ ನೋಡಿದ್ರೆ ಮಿಡಲ್ ಈಸ್ಟು ಯಾವಾಗಲೂ ನ್ಯೂಸಲ್ಲಿರುತ್ತೆ. ಆಯಿತಾ? ಇದು ಅಬ್ಸರ್ವ್. ಇಸ್ರೇಲ್ ಪ್ಯಾಲೆಸ್ಟೈನ್ ಒಂದು ಯೂಟ್ಯೂಬಲ್ಲಿ ಕ್ಲಾಸ್ ಇದೆಯಾ? ಅಲ್ಲಪ್ಪ, ಯೂಟ್ಯೂಬಲ್ಲಿ ಕ್ಲಾಸ್ ಇದೆಯಾ? ಅದು ಇದೆಯಾ? ಇರಾನ್ ನೋಡೋಣ. ಎಲ್ಲ ಇತ್ತಪ್ಪ. ಎದ್ರಾಗಿದೆಯಾ? ಒಂದು ಯಾವಾಗ ಫ್ರೀ ಇದ್ದಾಗ ನೋಡ್ರಿ, ಚೆನ್ನಾಗಿದೆ ಕ್ಲಾಸ್. ಅದು ಎಷ್ಟು ಶೋದ ಲಿಂಕ್. ಅದು ಏನಂತ ಹೊಡಿಬೇಕು? ಇಸ್ರೇಲ್ ಅಂತ ಹೊಡಿಬೇಕಾ? ಇಲ್ಲಿದೆ ನೋಡಿ, ಇಸ್ರೇಲ್ ಪ್ಯಾಲೆಸ್ಟೈನ್ 2 ಅವರ್ ಐತೆ ವಿಡಿಯೋ. ಭಾಳ ಪುರ್ಸೊತ್ತಾಗಿದ್ದಾಗ ನೋಡಿ. ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಕ್ಲಾಸ್ ಅದು. ಓಕೆ, ನೆಕ್ಸ್ಟ್ ಇಸ್ರೇಲ್ ಪ್ಯಾಲೆಸ್ಟೈನ್ ಎಕ್ಸ್ಪ್ಲೈನ್ಡು. ಬಟ್ ಇವಾಗ ಟೈಮ್ ಇರಲ್ಲ, ನಿಮ್ಗೆ ಎಕ್ಸಾಮ್ ಐತೆ. ಯಾವಾಗಾದ್ರೂ ಫ್ರೀ ಇದ್ದಾಗ ಫುಲ್ಲು ಕಂಪ್ಲೀಟ್ 360 ಡಿಗ್ರಿ ಅನಾಲಿಸಿಸ್ ಅಬೌಟ್ ಇಸ್ರೇಲ್ ಪ್ಯಾಲೆಸ್ಟೈನ್ ಟಾಪಿಕ್. ನೆಕ್ಸ್ಟ್ ಲೆವೆಲ್ ಸ್ಟೋರಿ ಇದೆ ಅದು. ಆಯಿತಾ? ಸರಿ, ಈಗ ಅಷ್ಟು ಬೇಡ, ನಮ್ಮ ಟೈಮ್ ಇಲ್ಲೀಗ. 5 ಎಕ್ಸಾಮ್ ಇದ್ದಾವೆ. ಓಕೆ ಸರಿ, ಇದು ಮಿಡಲ್ ಈಸ್ಟ್. ಆಯಿತಾ? ಪ್ಲೀಸ್ ಲಿಸನ್. ಏನಕ್ಕೆ ಇಲ್ಲಿ ಕಿತ್ತಾಡ್ತಿದ್ದಾರೆ ಅಂತ ಹೇಳ್ತೀನಿ. ಇದನ್ನು ಮಿಡಲ್ ಈಸ್ಟ್ ಅಂತನಾದ್ರು ಕರಿಬೋದು, ವೆಸ್ಟ್ ಏಷ್ಯಾ ಅಂತನಾದ್ರು ಕರಿಬೋದು, ಗಲ್ಫ್ ಕಂಟ್ರೀಸ್ ಅಂತನಾದ್ರು ಕರಿಬೋದು, ಅರಬ್ ನೇಷನ್ಸ್ ಅಂತನಾದ್ರು ಕರಿಬೋದು, ಇಸ್ಲಾಮಿಕ್ ಸ್ಟೇಟ್ಸ್ ಅಂತನಾದ್ರು ಕರಿಬೋದು. ಆಯಿತಾ? ಒಪೆಕ್ ಬೇಡ. ಒಪೆಕ್ ಹೆಂಗಾಗುತ್ತೋ? ಒಪೆಕಲ್ಲಿ ರಷ್ಯಾನೂ ಬರುತ್ತೆ. ಮತ್ತು ಒಪೆಕ್ ಪ್ಲಸ್ಸಲ್ಲಿ ಹಂಗಾಗಲ್ಲ. ಎಲ್ಲದೂ ಒಪೆಕ್ ಅಂತ ಕರೆಕ್ಟ್ ಬರಲ್ಲ. ಆಯಿತಾ? ಸರಿ, ಅದು ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸು. ಮಿಡಲ್ ಈಸ್ಟಲ್ಲಿ ಸುಮಾರು ರಾಷ್ಟ್ರಗಳಿದ್ದಾವೆ ಅಂತ ಒಪ್ಬೋದು, ಬಟ್ ಗಲ್ಫ್ ಕಂಟ್ರೀಸ್ ಮಾತ್ರ ಇಲ್ಲ ಅದರಲ್ಲಿ. ಎಸ್ ಆರ್ ನೋ? ಅರ್ಧಂಬರ್ಧ ಓದ್ಕೊಂಬಂದು ನಾನು. ಓಕೆ ಸರಿನಾ? ಇದರಲ್ಲಿ ಸರ್, ಇದು ಇಷ್ಟು ಮುಸಲ್ಮಾನ ದೇಶಗಳಲ್ಲಿ ಒಂದೇ ಒಂದು ಯಹೂದಿ ರಾಷ್ಟ್ರ ಇಸ್ರೇಲ್. ದಿಸ್ ಇಸ್ ಇಸ್ರೇಲ್. ಆಯಿತಾ? ಸೊ ಇಸ್ರೇಲು ಯಾವ ಧರ್ಮವನ್ನು ಪ್ರತಿಪಾದನೆ ಮಾಡುತ್ತೆ ಅಂದರೆ ಜುದಾಯಿಸಮ್. ಬರ್ರಿ, ನೀವೇ ಮಾಡ್ರಿ ಆಯ್ತಾ? ಆಯಿತಾ? ಜುದಾಯಿಸಮ್. ಓಕೆ, ಜುದಾಯಿಸಮನ್ನು ಯಾರು ಫಾಲೋ ಮಾಡ್ತಾರೆ? ದೇರ್ ಕಾಲ್ಡ್ ಜೀವ್ಸ್. ಓಕೆ, ಕನ್ನಡದಲ್ಲಿ ಯಹೂದಿ ಧರ್ಮ ಅಥವಾ ಯಹೂದಿಗಳು ಅಂತ ಕರಿತೀವಿ. ಈಗೇನಂದರೆ ಸಮಸ್ಯೆಯಲ್ಲಿ ಸರ್, ಈ ಇಡೀ ಮಿಡಲ್ ಈಸ್ಟ್ ಕಂಟ್ರೀಸ್ಗೆ ಇಸ್ರೇಲ್ ಇಲ್ಲಿರೋದು ಇಷ್ಟ ಆಗ್ತಿಲ್ಲ. ಬಿಕಾಸ್ ಎಲ್ಲ ಇಸ್ಲಾಮಿಕ್ ಕಂಟ್ರೀಸ್ ಅಲ್ಲ, ಅದೊಂದೇ ಬೇರೆ ಧರ್ಮ. ಆಯಿತಾ? ಇಷ್ಟ ಆಗ್ತಿಲ್ಲ. ಆ್ಯಂಡ್ ಸೇ ಈ ಮಿಡಲ್ ಈಸ್ಟ್ ಇಟ್ ಈಸ್ ರಿಚ್ ಇನ್ ಆಯಿಲ್ ರಿಸರ್ವ್ಸ್. ತೈಲ ಸಂಪತ್ತು ಜಾಸ್ತಿ ಇದೆ. ಹಾಗಾಗಿ ಮಿಡಲ್ ಈಸ್ಟನ್ನು ಕಂಟ್ರೋಲ್ ಮಾಡೋದಕ್ಕೆ ಅಮೇರಿಕಾ ಇಸ್ರೇಲ್ನ ಟೂಲಾಗಿ ಯೂಸ್ ಮಾಡುತ್ತೆ. ಇಷ್ಟು ಮುಸಲ್ಮಾನ ದೇಶಗಳಿದ್ದರೂ ಕೂಡ ಇಸ್ರೇಲ್ನ ಟಚ್ ಮಾಡೋಕ್ಕೂ ಆಗ್ತಿಲ್ಲ. ಯಾಕೆ? ಅಮೇರಿಕಾ ಇಸ್ ಬ್ಯಾಕಿಂಗ್. ಯಾಕೆ? ಅಮೇರಿಕಾ ವಾಂಟ್ಸ್ ಟು ಕಂಟ್ರೋಲ್ ಮಿಡಲ್ ಈಸ್ಟ್ ಥ್ರೂ ಇಸ್ರೇಲ್. ಕರೆಕ್ಟಾ? ಸರಿ, ಈಗ ಸರಿ, ಇಲ್ಲಿ ನೀವು ಮೂಲಕಥೆಗಳನ್ನು ಓದ್ತಾ ಹೋದರೆ ಇಲ್ಲಿ ಇದು ಸ್ಟೋರಿ ತುಂಬ ಲೆಂತಿ ಇದೆ. ಬಟ್ ಹೆಂಗೆ ಕನ್ಸೈಸ್ ಮಾಡೋದು ಅಂತ ನಾನು ನೋಡ್ತಾ ಇದ್ದೀನಿ. ಓಕೆ, ಇರಲಿ, ಕನ್ಸೈಸ್ ಮಾಡೋಣ. ಚಿಕ್ಕದಾಗಿ ಕನ್ಸೈಸ್ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಆಯಿತಾ? ಬೇಸಿಕಲಿ ನೋಡಿಲಿ ಪ್ಲೀಸ್, ನೀವು
ಈ ಇಸ್ರೇಲ್ ಪ್ಯಾಲೆಸ್ಟೈನ್ ಒಂದು ಸಪ್ರೇಟ್ ನೋಟ್ಸ್ ಇತ್ತು ರೀ, ಒಂದು ನಿಮಿಷ. ಆಯಿತಾ? ಏನು ಹುಡುಗ ಓಕೆ. ಇಸ್ರೇಲ್ ಆ್ಯಂಡ್ ಪ್ಯಾಲೆಸ್ಟೈನು ಜೆರೂಸಲಂ. ಇಲ್ಲಿ ನೋಡಿಲಿ, ಮೂಲ ಕಿತ್ತಾಟ ಏನಕ್ಕೆ ಅಂದರೆ ನೋಡಿಲಿ, ಈಗ ನಿಮಗೆ ಓಕೆ ಇಲ್ಲಿ ಯು ಕ್ಯಾನ್ ಸಿ ದ ಮ್ಯಾಪ್ ಆಫ್ ಇಸ್ರೇಲ್. ಝೂಮ್ ಮಾಡ್ತಾ ಇದ್ದೆ, ಆಯಿತಾ? ಝೂಮ್ ಮಾಡ್ತಾ ಇದ್ದೆ. ಸೊ ಇಸ್ರೇಲ್ದು ನೀವು ನೇಬರಿಂಗ್ ಕಂಟ್ರೀಸ್ ನೋಡ್ಬೋದು. ಮ್ಯಾಪಿಂಗ್ ಕೇಳ್ಬಿಡ್ತಾನೆ. ಸೊ ನಾರ್ತ್ ವೆಸ್ಟಲ್ಲಿ ಲೆಬನಾನ್ ಇದೆ, ನಾರ್ತ್ ಈಸ್ಟಲ್ಲಿ ಸಿರಿಯಾ ಇದೆ, ಆಯಿತಾ? ಸೊ ಸೌತ್ ವೆಸ್ಟಲ್ಲಿ ಈಜಿಪ್ಟ್ ಇದೆ, ಸೌತ್ ಈಸ್ಟಲ್ಲಿ ಜೋರ್ಡನ್ ಇದೆ, ಆಯಿತಾ? ಸೊ ಇದು ಇಸ್ರೇಲ್ನ ಮ್ಯಾಪು. ಓಕೆ, ಇಸ್ರೇಲ್ನ ಮ್ಯಾಪು, ಆಯಿತಾ? ಬಟ್ ಪ್ರಾಬ್ಲಮ್ ವಿತ್ ಇಸ್ರೇಲ್ ಅಂದರೆ ಕರೆಕ್ಟಾಗಿ ಹಾಂ ನೋಡಿ, ಇದು ಇಸ್ರೇಲ್ನ ಮ್ಯಾಪ್ ಅಂತ ಇಟ್ಕೊಳ್ಳೋಣ, ಆಯಿತಾ? ನಾನು ಹೇಳಿದ್ನಲ್ಲ, ಲೆಬನಾನ್ ಇಲ್ಲಿ ಬರುತ್ತೆ, ಸಿರಿಯಾ ಇಲ್ಲಿ ಬರುತ್ತೆ, ಈಜಿಪ್ಟ್ ಎಲ್ಲಿ ಬರುತ್ತೆ, ಜೋರ್ಡನ್ ಎಲ್ಲಿ ಬರುತ್ತೆ, ಆಯಿತಾ? ಈ ಇಸ್ರೇಲ್ ಮ್ಯಾಪಲ್ಲಿ ಸರ್ ಈ ಡಾರ್ಕ್ ಪೋರ್ಷನ್ ಇದೆಯಲ್ಲ, ಡಾರ್ಕ್ ಪೋರ್ಷನ್ ಇದು ದಿಸ್ ಇಸ್ ಕಾಲ್ಡ್ ಅಸ್ ಪ್ಯಾಲೆಸ್ಟೈನ್. ಅದೇ ಒಂದು ದೇಶ, ಆಯಿತಾ? ಸೊ ಈಗ ಈ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪಟ್ಟಿ ಇವೆರಡೂ ಸೇರ್ಕೊಂಡು ನಾವು ಪ್ಯಾಲೆಸ್ಟೈನ್ ಅಂತ ಕರಿತೀವಿ. ಓಕೆ, ಹಂಗೆ ನೋಡ್ಕೊಂಡು ಮೂರು ತಗೋಬೋದು. ಗೋಲನ್ ಹೈಟ್ಸು, ವೆಸ್ಟ್ ಬ್ಯಾಂಕು, ಗಾಜಾ ಪಟ್ಟಿ, ಈ ಮೂರು ಭಾಗ ಸೇರ್ಕೊಂಡು ಪ್ಯಾಲೆಸ್ಟೈನ್, ಆಯಿತಾ? ಸರಿ, ವಾಟ್ ಇಸ್ ದ ಇಶ್ಯೂ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಪ್ಯಾಲೆಸ್ಟೈನ್ ಅಂತಂದರೆ, ಸರ್ ಎರಡರ ನಡುವೆ ಒಂದು ಸಿಟಿ ಇದೆ, ಜೆರೂಸಲೇಮ್ ಅಂತ. ಜೆರೂಸಲೇಮ್ ಇಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ಇಸ್ರೇಲ್ ಆಲ್ಸೋ, ಕ್ಯಾಪಿಟಲ್ ಸಿಟಿ ಆಫ್ ಪ್ಯಾಲೆಸ್ಟೈನ್ ಆಲ್ಸೋ. ಎರಡೂ ದೇಶಕ್ಕೂ ಒಂದೇ ಕ್ಯಾಪಿಟಲ್ ಸಿಟಿ, ಆಯಿತಾ? ಆ ಸಿಟಿಗೋಸ್ಕರ ಕಚ್ಚಾಡ್ತಿದ್ದಾರೆ ಜೆರೂಸಲೇಮ್, ಆಯಿತಾ? ಸರಿ, ಯಾಕೆ ಸರ್ ಸಿಟಿಗೋಸ್ಕರ ಕಚ್ಚಾಡ್ತಿದ್ದಾರೆ ಅಂತ ನೋಡಿಲಿ. ಈ ಸಿಟಿನ ನಾವು ಝೂಮ್ ಮಾಡಿದ್ರೆ ಅಬ್ಸರ್ವ್, ಜೆರೂಸಲೇಮ್ ಸಿಟಿ ನಾನು ಝೂಮ್ ಮಾಡ್ತಾ ಇದ್ದೀನಿ, ಆಯಿತಾ? ಸೊ ಈ ವೆಸ್ಟ್ ಜೆರೂಸಲೇಮ್, ಈಸ್ಟ್ ಜೆರೂಸಲೇಮ್ ಅಂತಿದೆ. ವೆಸ್ಟ್ ಜೆರೂಸಲೇಮ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಸ್ರೇಲ್, ಈಸ್ಟ್ ಜೆರೂಸಲೇಮ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಪ್ಯಾಲೆಸ್ಟೈನ್, ಆಯಿತಾ? ಬಟ್ ಇವೆರಡರ ಸಂಘರ್ಷಕ್ಕೆ ಏನು ಕಾರಣ ಅಂದರೆ, ಎರಡರ ಮಧ್ಯದಲ್ಲಿ ಒಂದು ಸಿಟಿ ಇದೆ ವಿಚ್ ಇಸ್ ಕಾಲ್ಡ್ ಅಸ್ ಓಲ್ಡ್ ಸಿಟಿ, ಆಯಿತಾ? ಈ ಓಲ್ಡ್ ಸಿಟಿಗೋಸ್ಕರ ಕಿತ್ತಾಡ್ತಿದ್ದಾರೆ. ಸರಿ, ಈ ಓಲ್ಡ್ ಸಿಟಿ ಕಿತ್ಕೊಳ್ಳೋಕ್ಕೋಸ್ಕರ ಇಸ್ರೇಲು ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡಿ ಕಂಪ್ಲೀಟ್ ಈಸ್ಟ್ ಜೆರೂಸಲೇಮ್ನ ಕಿತ್ಕೊಂಡ್ಬಿಟ್ಟಿದೆ. ಈಗ ಪ್ರೆಸೆಂಟು ಪ್ಯಾಲೆಸ್ಟೈನ್ ಹ್ಯಾಸ್ ಲಾಸ್ಟ್ ಇಟ್ಸ್ ಕ್ಯಾಪಿಟಲ್ ಸಿಟಿ. ಪ್ಯಾಲೆಸ್ಟೈನ್ ತನ್ನ ರಾಜಧಾನಿಯನ್ನು ಕಳ್ಕೊಂಡಿದೆ. ಸೊ ಒಂದು ತಾತ್ಕಾಲಿಕವಾಗಿ ತಮ್ಮ ಆಡಳಿತಾತ್ಮಕ ಕೇಂದ್ರವನ್ನು ರಾಮಲ್ಲಾ ಅಂತ ಒಂದು ಸಿಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಪ್ಯಾಲೆಸ್ಟೈನ್ ಒಳಗಡೆ ರಾಮಲ್ಲಾ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ತನ್ನ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಪ್ಯಾಲೆಸ್ಟೈನ್ ಹೇಳುತ್ತೆ, ಇವತ್ತಲ್ಲ ನಾವು ನಾಳೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತೀವಿ, ಇಷ್ಟು ಮುಸ್ಲಿಂ ದೇಶಗಳ ಸೇರಿ ನಾವು ದಾಳಿ ಮಾಡ್ತೀವಿ, ಈಸ್ಟ್ ಜೆರೂಸಲೇಮನ್ನು ಕಿತ್ಕೊಂತೀವಿ. ಸೊ ಈಸ್ಟ್ ಜೆರೂಸಲೇಮ್ ಈಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್ ಕ್ಯಾಪಿಟಲ್ ಸಿಟಿ ಆಫ್ ಪ್ಯಾಲೆಸ್ಟೈನ್ ಅಂತ ಹೇಳ್ತಾರೆ, ಆಯಿತಾ? ಸರಿ, ಹಾಗಾದರೆ ಈ ವರ್ಲ್ಡ್ ಸಿಟಿ ಒಳಗೇನೈತಿ? ಹಾಂ ನೋಡಿ, ಈ ವರ್ಲ್ಡ್ ಸಿಟಿ ಒಳಗೆ ಏನೈತೆ ಅಬ್ಸರ್ವ್ ಇಯರ್, ಮಾತಾಡಬಾರದು, ಆಯಿತಾ? ನೋಡಿ, ಈ ವರ್ಲ್ಡ್ ಸಿಟಿ ಹಿಂಗೈತಿ, ಇದು ವರ್ಲ್ಡ್ ಸಿಟಿ ನೋಡಿಲಿ ಪ್ಲೀಸ್. ಜಗತ್ತಿನ ಒಟ್ಟು ಜನಸಂಖ್ಯೆ ತಗೊಂಡ್ರೆ 2/3 ಆಫ್ ದ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು 3 ರಿಲಿಜನ್ಸ್. ಒಂದು ಕ್ರಿಶ್ಚಾನಿಟಿ, ಇಸ್ಲಾಂ, ಇನ್ನೊಂದು ಜುದಾಯಿಸಮ್.
ಜಗತ್ತಿನ ಒಟ್ಟು ಪಾಪ್ಯುಲೇಷನ್ ತಗೊಂಡ್ರೆ ಕ್ರಿಶ್ಚಾನಿಟಿ 2/3 ಆಫ್ ದ ಪಾಪ್ಯುಲೇಷನ್ನು ಕ್ರಿಶ್ಚಾನಿಟಿ, ಇಸ್ಲಾಂ, ಜುದಾಯಿಸಮ್. ಹಾಗಾಗಿ ಈ 3 ಧರ್ಮಗಳನ್ನು ಅಬ್ರಹಂ ರಿಲಿಜನ್ಸ್ ಅಂತ ಕರಿತೀವಿ. ಏನಂತೀವಿ? ಅಬ್ರಹಂ. ಇಲ್ಲಿ ನೋಡಿ ಇಲ್ಲಿ, ಆಯಿತಾ? ಈ 3 ಧರ್ಮಗಳ ಧಾರ್ಮಿಕ ಕ್ಷೇತ್ರಗಳು ಒಂದೇ ಸಿಟಿಲಿದೆ, ಆಯಿತಾ? ಫಾರ್ ಎಕ್ಸಾಂಪಲ್ ನೋಡಿ, ಈ ಕ್ರಿಶ್ಚಿಯನ್ ಧರ್ಮದ ಸಂಸ್ಥಾಪಕ ಜೀಸಸ್ ಕ್ರೈಸ್ಟ್, ಹೌದಾ ಇಲ್ಲ? ಸೊ ಕ್ರಿಶ್ಚಿಯನ್ ಧರ್ಮದ ಸಂಸ್ಥಾಪಕರಾಗಿರ್ತಕ್ಕಂಥ ಜೀಸಸ್ ಕ್ರೈಸ್ಟನ್ನು ಶಿಲುಬೆಗೇರಿಸಿದ್ದು ಇದೇ ಜಾಗದಲ್ಲಿ. ಹಾಗಾಗಿ ಅಲ್ಲಿ ಸೈಂಟ್ ಸಪುಲ್ಕರ್ ಚರ್ಚ್ ಇದೆ, ಕ್ರಿಶ್ಚಿಯನರಿಗೆ ಅತ್ಯಂತ ಪವಿತ್ರ ಕ್ಷೇತ್ರ. ಬಟ್ ಅವ್ರೇನು ಸಮಸ್ಯೆ ಇಲ್ಲ, ಅವ್ರನ್ನ ಬಾರ್ಡರ್ ಹಾಕೊಂಡಿದ್ದಾರೆ, ಅವ್ರ ಪಡೆಗೆ ಅವರಿದ್ದಾರೆ. ಕ್ರಿಶ್ಚಿಯನ್ ಕ್ವಾರ್ಟರ್ ಅಂತ ಕರಿತೀವಿ. ಇಲ್ಲಿ ಅರ್ಮೇನಿಯನ್ ಕ್ವಾರ್ಟರ್ ಅಂತಿದೆ. ಅರ್ಮೇನಿಯನ್ ಕ್ವಾರ್ಟರಲ್ಲಿ ಈ ಅರ್ಮೇನಿಯನ್ ಜನ ವಾಸ ಮಾಡುತ್ತಾರೆ, ಅವ್ರದ್ದೊಂದು ದೇವಸ್ಥಾನ ಇದೆ, ಅವ್ರ ಪಡೆಗೆ ಅವ್ರು ನಿಮ್ಮದಿದ್ದಾರೆ. ಪ್ರಾಬ್ಲಮ್ ಇರೋದು ಸರ್ ಈ ಮುಸ್ಲಿಂ ಕ್ವಾರ್ಟರ್ ಮತ್ತು ಜೀವಿಶ್ ಕ್ವಾರ್ಟರ್ಗೆ, ಆಯಿತಾ? ಜೀವಿಶ್ ಅಂದರೆ ಯಹೂದಿಗಳು. ಯಾಕೆಂದರೆ ಇವೆರಡು ಕ್ವಾರ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಕಾಂಪೌಂಡ್ ಇದೆ. ಇದನ್ನು ಆಫ್ ಆಯಿತಾ? ಇವೆರಡು ಕ್ವಾರ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಕಾಂಪೌಂಡ್ ಇದೆ. ಇದನ್ನು ಟೆಂಪಲ್ ಮೌಂಟ್ ಅಂತ ಕರೀತಾರೆ. ಯಹೂದಿಗಳು ಇದನ್ನು ಟೆಂಪಲ್ ಮೌಂಟ್ ಅಂತ ಕರೆದ್ರೆ, ಮುಸಲ್ಮಾನರು ಇದನ್ನು ಅರಮ್ ಅಲ್ ಶರೀಫ್ ಅಂತ ಕರೀತಾರೆ. ಅರಮ್ ಅಲ್ ಶರೀಫ್ ಅಂತ ಕರೀತಾರೆ. ಏನು ಸರ್ ಅಂಥದ್ದೇನು ಸರ್ ಸಮಸ್ಯೆ? ಇಲ್ಲಿ ಮುಸಲ್ಮಾನರು ಬರೋಕ್ಕಿಂತ ಮುಂಚೆ 12ನೇ ಶತಮಾನದಲ್ಲಿ ಯಹೂದಿಗಳ ದೇವಸ್ಥಾನ ಇತ್ತು. ಕಿಂಗ್ ಡೇವಿಡ್ ಟೆಂಪಲ್ ಅಂತ ಕರೀತಾರೆ. ಮುಸಲ್ಮಾನರು ಬರೋಕ್ಕಿಂತ ಮುಂಚೆ ಅಲ್ಲಿ ಯಹೂದಿಗಳ ದೇವಸ್ಥಾನ ಇತ್ತು, ಕಿಂಗ್ ಡೇವಿಡ್ ಟೆಂಪಲ್ ಅಂತ ಕರೀತಾರೆ ಅದು, ಆಯಿತಾ? ಬಟ್ 12ನೇ ಶತಮಾನದಲ್ಲಿ ರೋಮನ್ ಸಾಮ್ರಾಜ್ಯದವರು ಯಹೂದಿಗಳ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಈ ಅವ್ರ ದೇವಸ್ಥಾನವನ್ನು ಧ್ವಂಸಗೊಳಿಸ್ಬಿಡ್ತಾರೆ. ಧ್ವಂಸಗೊಳಿಸಿ ಅವ್ರನ್ನ ಓಡಿಸ್ಬಿಡ್ತಾರೆ ಯಹೂದಿಗಳನ್ನು, ಆಯಿತಾ? ಆಮೇಲೆ ನಾಗರಿಕತೆ ಬೆಳೆದು ಅಲ್ಲಿ ಮುಸಲ್ಮಾನರು ಬಂದು ಸೆಟ್ಲ್ ಆಗ್ತಾರೆ. ಬಟ್ ಒಂದು ಗಮನ ಕೊಡಬೇಕು, ಯಾವುದೇ ಕಾರಣಕ್ಕೂ ಮುಸಲ್ಮಾನರು ಯಹೂದಿಗಳನ್ನು ಓಡಿಸಲಿಲ್ಲ, ಆಯಿತಾ? ಸರಿ, ಮುಸಲ್ಮಾನರು ಬಂದು ಅಲ್ಲಿ ಸೆಟ್ಲ್ ಆಗ್ತಾರೆ. ಅಲ್ಲೇನು ಖಾಲಿ ಜಾಗ ಇತ್ತು, ಒಂದು ಮಸೀದಿ ಕಟ್ಕೊಂತಾರೆ, ಅಲ್ ಅಕ್ಸಾ ಮಸ್ಜಿದ್ ಅಂತಿದೆ, ಆಯಿತಾ? ಸರಿ, ಇಲ್ಲಿ ನೋಡಿ, ಇಲ್ಲಿ ಸಮಸ್ಯೆ ಇವಾಗ ಹೇಳ್ತೀನಿ. ಮುಸಲ್ಮಾನರಿಗೆ ಯಾಕೆ ಪವಿತ್ರ ಕ್ಷೇತ್ರ ಅಂದರೆ, ಮುಸಲ್ಮಾನರ ಇಸ್ಲಾಂ ಧರ್ಮದ ಸಂಸ್ಥಾಪಕನಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ರವರು ಓಕೆ ಮೆಕ್ಕಾ ಮತ್ತು ಮದೀನವನ್ನು ಸ್ಥಾಪನೆ ಮಾಡಿ ಇಲ್ಲಿ ಬಂದು ಮೋಕ್ಷವನ್ನು ಪಡ್ಕೊಂಡು ಇಲ್ಲಿ ಕುರಾನನ್ನು ಬೋಧನೆ ಮಾಡಿದ್ರು ಅಂತ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಅಲ್ ಅಕ್ಸಾ ಮಸ್ಜಿದ್ ಇದೆ. ಹಾಗಾಗಿ ಮುಸಲ್ಮಾನರು ಅದನ್ನು ಅರಮ್ ಅಲ್ ಶರೀಫ್ ಅಂತ ಕರೀತಾರೆ, ಆಯಿತಾ? ಈಗ ಅವ್ರಿಗಿಂತ ಮುಂಚೆ ಯಾರಿದ್ರು? ಯಹೂದಿಗಳಿದ್ರು. ಅವ್ರ ದೇವಸ್ಥಾನ ಇತ್ತಲ್ಲ ನೋಡಿ, ಇಲ್ಲಿ ಕಿಂಗ್ ಡೇವಿಡ್ ಟೆಂಪಲ್ ದೇವಸ್ಥಾನ. ರೋಮನ್ ಸಾಮ್ರಾಜ್ಯದವರು ಅದನ್ನು ಧ್ವಂಸಗೊಳಿಸ್ಬೇಕಾದ್ರೆ ಸರ್ ಎಲ್ಲ ಧ್ವಂಸಗೊಳಿಸಿದ್ರು, ಒಂದೇ ಒಂದು ಕಾಂಪೌಂಡ್ ಉಳಿಸೋಗ್ಬಿಟ್ಟವ್ರು. ಆ ಕಾಂಪೌಂಡನ್ನು ವೆಸ್ಟರ್ನ್ ವಾಲ್ ಅಂತ ಕರೀತಾರೆ. ಈಗ ಜಾಗ ಹೆಂಗಾಗೈತಂದರೆ, ಕಾಂಪೌಂಡ್ ಯಹೂದಿಗಳದ್ದು, ಮಸೀದಿ ಮುಸಲ್ಮಾನರದ್ದು. ಮತ್ತು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಏನು ಅಂತಂದರೆ, ಯಹೂದಿಗಳಿಗೆ ಪ್ರಪಂಚದಾದ್ಯಂತ ಬೇರೆ ಜಾಗನೇ ಇಲ್ಲ, ಇಸ್ರೇಲ್ ಮಾತ್ರ ಇರೋದು, ಆಯಿತಾ? ಮತ್ತು ಯಹೂದಿಗಳಿಗೆ ಪ್ರಪಂಚದಾದ್ಯಂತ ದೇವಸ್ಥಾನ ಇರುವೇ ಇಲ್ಲ, ಕಾಂಪೌಂಡ್ ಮಾತ್ರ ಇರೋದು. ಕಾಂಪೌಂಡನ್ನೇ ದೇವಸ್ಥಾನ ಅಂತ ನಂಬ್ತಾರೆ. ಅದನ್ನು ಕಾಂಪೌಂಡ್ ಐತಲ್ಲ ವೆಸ್ಟರ್ನ್ ವಾಲು, 12ನೇ ಶತಮಾನದ್ದು ಒಂದೇ ದೇವಸ್ಥಾನ ಅದು. ಈಗ ಸುತ್ತ ಕಾಂಪೌಂಡ್ ಯಹೂದಿಗಳದ್ದು, ಒಳಗಡೆ ಮಸೀದಿ ಮುಸಲ್ಮಾನರದ್ದು. ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಸರ್ ಇದು ಕಾಂಪೌಂಡ್ ತೋರಿಸಿ ಸರ್. ಕಾಂಪೌಂಡ್ ಇನ್ನು ಹೆಂಗಿರುತ್ತೆ? ನಾನು ಇಲ್ಲಿ ನೋಡ್ರಿ, ಇದು ತೋರಿಸ್ತೀನಿ. ಈ ಕತೆ ಹೆಂಗಾಯ್ತಿಲ್ಲ. ವೆಸ್ಟರ್ನ್ ವಾಲ್ ನೋಡಿ, ಇದಕ್ಕೆ ಕಾಂಪೌಂಡ್ ಇದು. ಇಲ್ಲಿ ನೋಡಿ, ಇದನ್ನೇ ದೇವಸ್ಥಾನ ಅಂತ ಪೂಜೆ ಮಾಡ್ತಾರೆ. ಇದು ವೆಸ್ಟರ್ನ್ ವಾಲ್, ಆಯಿತಾ? ಇದನ್ನೇ ದೇವಸ್ಥಾನ ಅಂತ ಪೂಜೆ ಮಾಡ್ತಾರೆ. ಯಹೂದಿಗಳಿಗೆ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಏಕೈಕ ದೇವಸ್ಥಾನ ಇದು ವೆಸ್ಟರ್ನ್ ವಾಲು. ಬಟ್ ಕಾಂಪೌಂಡ್ ದಾಟ್ರೆ ಮಸೀದಿ ಐತಿ, ಆಯಿತಾ? ಇದು ಪರಿಸ್ಥಿತಿ. ಓಕೆ ಸರಿ, ಇದೊಂದು ಕಾಂಪೌಂಡ್ಗೋಸ್ಕರ ಓಕೆ ಯಹೂದಿಗಳು ಚಲ್ಲಾಪಿಲ್ಲಿ 12ನೇ ಶತಮಾನದಲ್ಲಿ ಓಡಿಸಿದ್ರಲ್ಲ, ಓಕೆ ಚಲ್ಲಾಪಿಲ್ಲಿ ಆದಂಥ ಯಹೂದಿಗಳಲ್ಲಿ ಬಂದು ಓಕೆ
ಒಂದು ಊರು ಕಟ್ಕೊಂಡ್ರು, ಒಂದು ಕುಟುಂಬ ಕಟ್ಕೊಂಡ್ರು, ಒಂದು ಊರು ಕಟ್ಕೊಂಡ್ರು, ಒಂದು ಸಮಾಜ ಕಟ್ಕೊಂಡ್ರು, ಒಂದು ನಗರ ಕಟ್ಕೊಂಡ್ರು. ಮತ್ತು ವರ್ಲ್ಡ್ ವಾರ್ 1ನಲ್ಲಿ ಬ್ರಿಟಿಷರು ಓಕೆ ಅರಬ್ ಸಾಮ್ರಾಜ್ಯಗಳನ್ನು ಸೋಲಿಸಿದಾಗ, ವರ್ಲ್ಡ್ ವಾರ್ 1 ಟೈಮಲ್ಲಿ ಬ್ರಿಟಿಷರು ಅರಬ್ ಸಾಮ್ರಾಜ್ಯಗಳನ್ನು, ಮುಸ್ಲಿಂ ದೇಶಗಳನ್ನು ಸೋಲಿಸಿದಾಗ ಬ್ರಿಟಿಷರು ಅರಬ್ಬರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ದು ಇದೇ ಯಹೂದಿಗಳು. ಆಯಿತಾ? ಹಾಗಾಗಿ ಯಹೂದಿಗಳು ಬ್ರಿಟಿಷರ ನೆರವಿನಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಊರು ಕಟ್ಕೊಂಡಿದ್ರು, ಅದನ್ನೇ ಇಸ್ರೇಲ್ ಅಂತ ಆಯಿತು. ಬಟ್ ಚಿಕ್ಕದಾಗಿ ಒಂದು ಊರಿತ್ತು. ಆ ನಂತರದಲ್ಲಿ ಅರಬ್ ದೇಶಗಳ ಮೇಲೆ ದಾಳಿ ಮಾಡಿ 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 ಯುದ್ಧಗಳು ಮಾಡಿ 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 ಅದು ಊರಿಂದ ಇನ್ನೂ ಒಂದು ದೇಶ ಮಾಡ್ಕೊಂಡಿದ್ದಾರೆ, ದಟ್ ಈಸ್ ಇಸ್ರೇಲ್. ಆಯಿತಾ? ಇದನ್ನು ಹೇಳ್ತಾ ಹೋದರೆ ಒಂದು 10-20 ಯುದ್ಧಗಳ ಕಥೆನೇ ಇದೆ. ಯು ಕ್ಯಾನ್ ಸಿ ದಟ್ ವಿಡಿಯೋ. ಆಯಿತಾ? ಸರಿ, ಈಗ ನರೇಂದ್ರ ಮೋದಿ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್. ಕ್ಲೀನಾಗಿ ಓದಿ. ಮೀಡಿಯಾದವ್ರು ಕೇಳಿದ್ರು ನರೇಂದ್ರ ಮೋದಿ ಅವ್ರಿಗೆ, ನೀವು ಕರೆಕ್ಟಾಗಿ ಹೇಳಿ, ಇಸ್ರೇಲ್ ಪರ ಇದ್ದೀರಾ ಪ್ಯಾಲೆಸ್ಟೈನ್ ಪರ ಇದ್ದೀರಾ ಅಂತ. ಅದಕ್ಕೆ ನರೇಂದ್ರ ಮೋದಿ ಅವರು ಏನು ಹೇಳಿದರು ಅಂತಂದರೆ, ನೋಡಿ, ಅರಬ್ ದೇಶಗಳು, ಇಸ್ಲಾಮಿಕ್ ದೇಶಗಳು ಭಯೋತ್ಪಾದಕ ಸಂಘಟನೆಗಳನ್ನು ಬಳಸ್ಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡೋದು ಖಂಡನೀಯ. ಬಟ್ ಅಟ್ ಎ ಟೈಮ್ ಪ್ಯಾಲೆಸ್ಟೈನ್ ಉಳಿಬೇಕೆಂಬುದು ನಮ್ಮ ಆಶಯ. ದಿಸ್ ಇಸ್ ವಾಟ್ ಇಸ್ ರೈಟ್. ಓಕೆ, ಇದನ್ನು ಅಡ್ಗೋಡೆ ಮೇಲೆ ದೀಪ ಇಡೋದು ಅಂತಾರೆ, ರಾಜತಾಂತ್ರಿಕತೆ, ಡಿಪ್ಲೊಮಸಿ ಅಂತ ಕರೀತಾರೆ. ರೈಟ್. ಓಕೆ.